ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರೋತ್ಸವದ ಅಂಗವಾಗಿ ಇವತ್ತು ಮಾಧ್ಯಮ ಮಿತ್ರರನ್ನು ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಮಾಡ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿರುವಂಥ ರಕ್ಷಿತರವರು ಹಾಗೂ ನಮ್ಮ ಎಲ್ಲ ಕಾರ್ಯಾಧ್ಯಕ್ಷರವರು, ಪ್ರಧಾನ ಕಾರ್ಯದರ್ಶಿಯವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ಎಲ್ರಿಗೂ ನಾನು ಅಭಿನಂದಿಸುತ್ತೇನೆ. ಸುಮಾರು 15 ವರ್ಷ ಬ್ರಹ್ಮಕಲಶ ಆಗುವಂಥ ಸಂದರ್ಭ. ಹಿಂದೂ ಸಂಪ್ರದಾಯ ಪ್ರಕಾರ 12 ವರ್ಷಕ್ಕೆ ಒಮ್ಮೆ ದೇವಾಲಯಗಳಲ್ಲಿ ಬ್ರಹ್ಮಕಲಶೋತ್ಸವ ಆಗ್ತದೆ. ಆದರೆ ನಮ್ಮ ನಾರವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರಣಾಂತರಗಳಿಂದ ಒಂದು 3 ವರ್ಷ ಜಾಸ್ತಿ ಆಯಿತು. ಈಗ ನಾವು ಏನಾದರೂ ಮಾಡಿ ಈ ಸರಿ ಬ್ರಹ್ಮಕಲಶವನ್ನು ಮಾಡಲೇಬೇಕಂತ ನಮ್ಮ ಆಡಳಿತ ಸಮಿತಿ ಒಂದು ನಿರ್ಣಯ ಮಾಡಿದ್ದೇವೆ. ಈ ಬಾರಿ ಒಂದು ಬ್ರಹ್ಮಕಲಶೋತ್ಸವ ಜಾತ್ರೋತ್ಸವದ ಸಂದರ್ಭದಲ್ಲಿ ಮಾಡಬೇಕಂತ ನಾವು ನಿರ್ಣಯ ಕೂಡ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವದ ಒಂದು ಸಮಿತಿಯನ್ನು ರಚನೆ ಮಾಡಬೇಕಂತ ನಾವು ರಕ್ಷಿತ್ ಇದ್ದಲ್ಲಿ ನಾವು ಹೋದೆವು. ಅವರ ಹತ್ರ ಈ ಬಗ್ಗೆ ನಾವು ಚರ್ಚೆ ಮಾಡಿದೆವು. ಆಯ್ತು, ಮಾಡಿ ನಿಮಗೆ ಬೇಕಾದ ಸಹಕಾರವನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತ ಅವರು ನಮಗೆ ಧೈರ್ಯ ತುಂಬಿದ್ರು. ಅದರ ನಂತರ ಇಲ್ಲಿ ಬ್ರಹ್ಮಕಲಶೋತ್ಸವದ ಸಮಿತಿ ಆಯಿತು. ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ರಕ್ಷಿತ್ ಶಿವರಾಮರನ್ನು ಆಯ್ಕೆ ಮಾಡಿದರು. ಹಾಗೆಯೇ ಕಾರ್ಯಾಧ್ಯಕ್ಷರಾಗಿ ಮಹಾವೀರ್ ಜೈನ್, ಶ್ರೀನಿವಾಸ್ ಕಿನಿ, ಜಗದೀಶ್ ಸಂಚನ್ ಅವರನ್ನು ನೇಮಕ ಮಾಡಿತ್ತು. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ವಿನಯ್ ಹೆಗ್ಡೆ ಹಾಗೂ ಕಾರ್ಯದರ್ಶಿಯಾಗಿ ದಿವಾಕರ ಭಂಡಾರಿ ಮತ್ತು ಸತೀಶರನ್ನು ನೇಮಕ ಮಾಡಿದೆವು. ಈಗ ನಮಗೆ ಬ್ರಹ್ಮಕಲಶ ಮಾಡುವಾಗ ತುಂಬ ಜವಾಬ್ದಾರಿ ಖಂಡಿತವಾಗಿ ಉಂಟು. ಸುಮಾರು 1 ತಿಂಗಳ ಈಚೆ ನಾವು ದೇವಾಲಯದ ಕೆಲಸಗಳನ್ನು ಪ್ರಾರಂಭಿಸಿದೆವು. ಪ್ರಥಮವಾಗಿ ನಾವು ಹೆಜ್ಜೆ ಇಡುವಾಗ ಇಲ್ಲಿ ಹೊರಗಿನೊಂದು ನಾಗನ ತುಂಬ 9 ಕಲ್ಲು ಡ್ಯಾಮೇಜ್ ಇತ್ತು. ಅದನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಅದನ್ನು ಮಾಡಲೇಬೇಕಂತ ಆಯಿತು. ಅದನ್ನು 48 ದಿವಸ ನೀರಿನಲ್ಲಿ ಹಾಕಿ ಅದರ ಪೂಜೆ ಪುರಸ್ಕಾರಗಳನ್ನು ಎಲ್ಲ ಮಾಡಿದೆವು. ಸುಮಾರು 7-7.5 ಲಕ್ಷ ರೂಪಾಯಿ ಖರ್ಚಾಯಿತು. ಅದರ ನಂತರ ನಾವು ದೇವಸ್ಥಾನದ ಸುತ್ತುಪಾವಳಿಯ ಹಂಚನ್ನು ತೆಗೆದು ಮಾಡೆಲ್ಲ ರಿಪೇರಿ ಮಾಡಿ, ಅದರ ನಂತರ ಇಲ್ಲಿ ಹಿಂದಿನಿಂದಲೂ ಬಂದಂಥ ಕೊಡಮಂತಾನಿ ದೇವಸ್ಥಾನ ಅದು ಒಳಗಡೆ ಇತ್ತು. ಅದನ್ನು ಶಾಸ್ತ್ರ ಪ್ರಕಾರ ಅದನ್ನು ಹೊರಗಡೆ ಮಾಡಬೇಕಂತಾಯಿತು. ಆ ಕೊಡಮಂತೆಯ ದೈವದ ಅಂಗನವನ್ನು ನಾವು ಈಗ ಹೊರಗಡೆ ನಾವು ಮಾಡಿದ್ದೇವೆ. ಅದಕ್ಕೆ ಕೂಡ ಸುಮಾರು ಒಂದು 2-2.5 ಲಕ್ಷ ರೂಪಾಯಿ ಖರ್ಚಾಯಿತು. ಹಾಗೆಯೇ ಅಲ್ಲಿ ತೀರ್ಥಮಂಟಪ ತುಂಬ ಎತ್ತರವಾಗಿತ್ತು. ಯಾರಿಗೂ ಕೂಡ ತೀರ್ಥ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಸ್ವಾಮೀಜಿಯವರು ಬಂದ ತಕ್ಷಣ ಹೇಳ್ತಿದ್ರು, ಇದು ತೀರ್ಥಮಂಟಪ ತುಂಬ ಎತ್ತರವಾಯಿತು, ಇದು ಸರಿಯಲ್ಲ, ಇದನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳ್ತಿದ್ರು. ಆದ ಕಾರಣ ಸುಮಾರು 9 ಇಂಚು ತೀರ್ಥಮಂಟಪದ ಫೌಂಡೇಶನ್ನನ್ನೇ ನಾವು ಎತ್ತರ ಮಾಡಿದೆವು. ಈಗ ಸರಿಯಾಗಿ ತೀರ್ಥಮಂಟಪ ಅದಕ್ಕೆ ಒಂದು ರೂಪುರೇಖೆ ಬಂದಿದೆ. ಹಾಗೆಯೇ ಒಂದು ಒಳಗಡೆ ಒಂದು ನಾಗನ ಬಿಂಬ ಏನೋ ಡ್ಯಾಮೇಜ್ ಆಗಿತ್ತು, ಅದನ್ನು ಕೂಡ ಈ ಸಾರಿ ಪುನರ್ ಪ್ರತಿಷ್ಠೆಯಾಗಿ ಮಾಡ್ತಿದ್ದೇವೆ. ಹಾಗೆಯೇ
ಒಳಗಡೆ ಸುತ್ತುಪವಲಿಯ ಹಾಸುಕಲ್ಲು ಅದನ್ನೆಲ್ಲ ತೆಗೆದು ಹೊಸ ಕಲ್ಲನ್ನು ಕೂಡ ನಾವು ಹಾಕಿದ್ದೇವೆ. ಅದಕ್ಕೆ ಕೂಡ ತುಂಬ ಖರ್ಚಾಗಿದೆ. ಹಾಗೆಯೇ ಹೊರಗಡೆ ಹಾಸುಕಲ್ಲು ಹಾಕುವಾಗ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಸುಮಾರು 9 ಲಕ್ಷ ರೂಪಾಯಿಯ ವೆಚ್ಚದ ಅಲ್ಲಿ ಒಂದು ಹೊರಾಂಗಣದ ಹಾಸುಕಲ್ಲನ್ನು ನಿರ್ಮಿಸಿಕೊಟ್ರು. ಈ ಅಯ್ಯಪ್ಪ ಸ್ವಾಮಿ ಭಕ್ತರು ಅಂದಿನಿಂದ ಇನ್ನಿನವರೆಗೂ ಕೂಡ ನಮಗೆ ಶ್ರೀ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ ಆ ಹಾಸುಕಲ್ಲಿನ ಉದ್ಘಾಟನೆ ಕೂಡ ಆಯಿತು. ಹಾಗೆಯೇ ಇನ್ನು ತುಂಬ ಕೆಲಸಗಳು ಬಾಕಿ ಇದೆ. ಹೆಚ್ಚಿನ ಕೆಲಸ ಕೂಡ ಆಯಿತು. ಇನ್ನು ನಮ್ಮ ಆಸೆ ಏನಂದರೆ ಒಂದು ಇಲ್ಲಿ ರಾಜಗೋಪುರ ಮಾಡಬೇಕಂತ ನಾವು ಲೆಕ್ಕಾಚಾರ ಹಾಕಿದ್ದೇವೆ. ನಾವು ಖಂಡಿತವಾಗಿ ಅದನ್ನು ಕೂಡ ಮಾಡ್ತೇವೆ. ಹಾಗೆಯೇ ಅದರೊಟ್ಟಿಗೆ ಬ್ರಹ್ಮರಥವನ್ನು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಏನು ಮಾಡಬೇಕಾದರೂ ಊರಿನ ಸಹಕಾರ ಖಂಡಿತವಾಗಿಯೂ ಅಗತ್ಯವಿದೆ. ನಮ್ಮ ಶ್ರೀ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಸುಮಾರು 5 ಗ್ರಾಮಗಳು ಈ ಮಾಗನಿಗೆ ಸೇರಿಕೊಂಡಂಥ ದೇವಾಲಯ. ಬೆಳ್ತಂಗಡಿಗೆ 2 ಗ್ರಾಮಗಳು ಸೇರಿದ್ರೆ ಕಾರ್ಕಳ ಕ್ಷೇತ್ರಕ್ಕೆ 3 ಗ್ರಾಮ ಸೇರ್ತದೆ. ಹಾಗೆಯೇ ಮೂಡುಬಿದ್ರಿ ಗ್ರಾಮಕ್ಕೆ 1 ಗ್ರಾಮ ಕೂಡ ಸೇರ್ತದೆ. ಬಹುಶಃ ಇಡೀ ನಮ್ಮ ದೇಶದಲ್ಲಿ ಇರುವುದು ಶ್ರೀ ಸೂರ್ಯನಾರಾಯಣ ದೇವಾಲಯ 2 ಕಡೆ ಮಾತ್ರ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶ್ರೀ ಸೂರ್ಯನಾರಾಯಣ ನಮ್ಮ ದೇವಾಲಯದಲ್ಲಿದೆ. ಎಲ್ಲಿ ನೋಡಿದ್ರು ಕೂಡ 2 ಜಿಲ್ಲೆಯಲ್ಲಿ ಇರುವಂಥ ದೇವಾಲಯ ಅಂದರೆ ನಮ್ಮ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ. ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ 2 ಜಿಲ್ಲೆಯವರು ಕೂಡ ಈ ದೇವಸ್ಥಾನದಲ್ಲಿ ಪಾಲ್ಗೊಳ್ತಾರೆ. ಸುಮಾರು 1 ತಿಂಗಳ ಈಚೆ ಸಾಯಂಕಾಲ ಹೊತ್ತಿಗೆ ಒಂದು 6ರಿಂದ 10 ಗಂಟೆ ತನಕ ಎಲ್ಲರೂ ಪ್ರತಿ ಗ್ರಾಮದವರು ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಸುಮಾರು 50ರಿಂದ 100 ಜನ. ಒಂದು ತಿಂಗಳು ಜಾಸ್ತಿ ಆಯಿತು. ಸುಮಾರು 1-1.5-2 ಸಾವಿರ ಜನ ಇಲ್ಲಿ ಬಂದು ಸಾಯಂಕಾಲ ಹೊತ್ತಿಗೆ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ತುಂಬ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಯೋಚನೆಯನ್ನು ಕೂಡ ಹಾಕಿದ್ದೇವೆ. ಎಲ್ಲ ಗ್ರಾಮಸ್ಥರ ಸಹಕಾರವನ್ನು ಕೂಡ ನಾವು ಬೇಡಿಕೊಂಡಿದ್ದೇವೆ. ಹಾಗೆಯೇ ಮಾಧ್ಯಮದವರು ಈ ಒಂದು ವಿಷಯವನ್ನು ಎಲ್ಲರಿಗೆ ಮುಟ್ಟಿಸಿದರೆ ಇನ್ನೂ ಕೂಡ ಪ್ರಚಾರ ಆದರೆ ನಮಗೆ ಹೆಚ್ಚು ಒತ್ತು ಕೂಡ ಸಿಗ್ತದೆ. ಹಾಗೆಯೇ ಇಲ್ಲಿ ಈ ಒಂದು ನಾವಿರುವಂಥ ಸಭಾಭವನ ಸುಮಾರು 15 ವರ್ಷ ಶುರು ಮಾಡಿ 15 ವರ್ಷ ಆಯಿತು. ಯಾರಿಂದಲೂ ಕೂಡ ಅದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಸುಮಾರು ಈ ಸಭಾಭವನದ ಫೌಂಡೇಶನ್ ಹಾಕಿ 4 ಅಧ್ಯಕ್ಷರು ಇಲ್ಲಿ ಬಂದರು. ಇದರ ಕೆಲಸ ತುಂಬ ಮಾಡಿದ್ದಾರೆ. ಮುಂದಿನ ಅಧ್ಯಕ್ಷರು ಕೂಡ ತುಂಬ ಕೆಲಸವನ್ನು ಮಾಡಿದ್ದಾರೆ. ಒಂದು ಬಾರಿ ನಾವು ಇಲ್ಲಿ ದೇವಾಲಯದಲ್ಲಿ ಇರುವಾಗ ರಕ್ಷಿತ್ ಶಿವರಾಮ್ರವರು ಇಲ್ಲಿಗೆ ಬಂದರು. ಇಲ್ಲಿ ನಾನು ಕರ್ಕೊಂಡು ಬಂದೆ. ಇದು ಸುಮಾರು 15 ವರ್ಷ ಇಲ್ಲಿ ಈ ಸಮುದಾಯ ಭವನ ಹೀಗೇನುಂಟಂತ ಇವರಿಗೆ ನೋಡುವಾಗ ಆಶ್ಚರ್ಯ ಆಯಿತು. ಎಲ್ಲ ಸುತ್ತ ನೋಡುವಾಗ ರವೀಂದ್ರ ಪೂಜಾರಿ ಅವರೇ, ಏನಾದರೂ ಮಾಡಿ ಹೇಗಾದರೂ ಮಾಡಿ ಇದನ್ನು ಸಭಾಭವನನ್ನು ಈ ಸರಿ ಮಾಡಲೇಬೇಕು ಅಂತ ಹೇಳಿದರು. ನನಗೆ ಧೈರ್ಯ ಕೊಟ್ಟರು. ನನಗೆ ಈ ಸಮುದಾಯ ಮಾಡಬೇಕಾದ್ರೆ ಧೈರ್ಯ ಕೊಟ್ಟಂಥ ವ್ಯಕ್ತಿ ಅಂದರೆ ಒಬ್ಬರು ಮಾತ್ರ. ನಮ್ಮ ಸಮಿತಿಯಲ್ಲಿ ಕೂಡ ಹಣ ಇಲ್ಲ. ಸಮಿತಿಯವರು ಕೂಡ ಇದಕ್ಕೆ ಕೈ ಹಾಕಲಿಕ್ಕೆ ತುಂಬ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರು. ಆದರೂ ಕೂಡ ನಾವು ಈ ಸಭಾಭವನವನ್ನು
ನಾವು ಮೊನ್ನೆ ತಾನೇ ಪೂಜೆ ಪುರಸ್ಕಾರದೊಂದಿಗೆ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಸುಮಾರು 11ನೇ ವಿಷಯದಲ್ಲಿ ಯಡಿಯೂರಪ್ಪರವರು ಸುಮಾರು 1 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಪೂರ್ಣಗೊಳ್ಳಿಲ್ಲ. ಎಲ್ಲ ಹಣ ಈ ಸಮುದಾಯ ಭವನಕ್ಕೆ ಬೀಳಿಲ್ಲ. ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದರಿಂದ ಈ ಸಮುದಾಯ ಭವನ ಹಾಗೆ ಉಳಿಯಿತು. ಹಾಗೆ ನಮ್ಮ ಶಾಸಕರು ಕೂಡ ಸುಮಾರು ಒಂದು 50 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ತುಂಬ ಕೆಲಸಗಳು ಆಗಿದೆ. ಈಗ ಸುಮಾರು ಒಂದು 80 ಲಕ್ಷ ನಾವು ಸಾಲದಲ್ಲಿ ಈ ಸಮುದಾಯ ಭವನದಲ್ಲಿ ಕೂಡ ಇದ್ದೇವೆ. ಇದರೊಟ್ಟಿಗೆ ನಮಗೆ ಈ ಬಾರಿ ಜಾತ್ರೋತ್ಸವ ಕೂಡ ಬಂತು. ಈ ಸಂದರ್ಭದಲ್ಲಿ ನಮಗೆ ಹೆಚ್ಚುವರಿ ಒತ್ತು ಕೂಡ ಸಿಕ್ಕಿತ್ತು. ಎಲ್ಲ ಊರಿನ ಗಣ್ಯರು, ಮಾಗನೆಯವರು, ಗುರ್ಕರ್ರವರು ಎಲ್ಲರೂ ಸೇರಿಕೊಂಡು ನಾವು ಎಲ್ಲ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದೇವೆ. ನಿಮ್ಮ ಕೂಡ ಸಹಕಾರ ನಮಗೆ ಸಿಗಲಿ ಅಂತ ಹಾರೈಸುತ್ತಾ, ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು ಬಂದು ನಮಗೆ ಸಹಕಾರ ಕೊಟ್ಟಂತ ನಿಮಗೆಲ್ಲರಿಗೂ ನಾನು ಶ್ರೀ ಸೂರ್ಯನಾರಾಯಣ ದೇವಾಲಯದ ಆಡಳಿತ ಸಮಿತಿಯ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸಿದ್ದೇನೆ. ವೇದಿಕೆಯಲ್ಲಿ ಇರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ರಕ್ಷಿತ್ ಶಿವರಾಮ್ರವರೇ ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ರವೀಂದ್ರ ಪೂಜಾರಿ ಅವರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂತಹ ಮಾಧ್ಯಮ ಮಿತ್ರರೇ, ತಮಗೆಲ್ಲ ತಿಳಿದಿರುವಂತೆ ಸೂರ್ಯನಾರಾಯಣ ದೇವಸ್ಥಾನ ಎನ್ನುವಂಥದ್ದು ಬಹಳ ವಿರಳವಾಗಿರುವಂತಹ ದೇವಾಲಯ ಅಂತ. ಬೇರೆ ಎಲ್ಲ ದೇವಸ್ಥಾನಗಳು ಕೆಲವು ಕಡೆ ಒಂದು ಊರಿಗೆ ಎರಡೆರಡು ದೇವಸ್ಥಾನಗಳು ಇರುವಂಥದ್ದು ಇದೆ. ಒಂದು ಗ್ರಾಮಕ್ಕೆ ಎರಡೆರಡು ದೇವಸ್ಥಾನಗಳು. ಆದರೆ ಸೂರ್ಯನಾರಾಯಣ ದೇವಸ್ಥಾನ ಎನ್ನುವಂಥದ್ದು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿರುವಂಥದ್ದು ನಮಗೆ ತಿಳಿದಿರುವಂತೆ ಎರಡು ಮಾತ್ರ. ಒಂದು ನಮ್ಮ ಈ ನಾರಾವಿ ಕ್ಷೇತ್ರ, ಮತ್ತೊಂದು ಮಂಗಳೂರಲ್ಲಿರುವಂತಹ ಮರಳಿ. ಅದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿ ನಾರಾವಿಯಲ್ಲಿರುವಂಥದ್ದು ಕೇವಲ ಸೂರ್ಯನಾರಾಯಣನ ಸನ್ನಿಧಾನ ಮಾತ್ರ. ಪರಿವಾರ ಸಹ ದೇವತೆಗಳಾದಂಥ ದುರ್ಗೆ ಅಥವಾ ಗಣಪತಿ ಇತ್ಯಾದಿಗಳು ಯಾವುದೂ ಇಲ್ಲದೆ ಕೇವಲ ಸೂರ್ಯನಾರಾಯಣ ದೇವರು ಮಾತ್ರ ಇರುವಂತಹ ಕ್ಷೇತ್ರ ಅಂತ ಹೇಳಿದರೆ ನಮ್ಮ ನಾರಾವಿ ಸೂರ್ಯನಾರಾಯಣ ದೇವಸ್ಥಾನ ಅಂತ. ಒಂದು ಸಂದರ್ಭದಲ್ಲಿ ಗಣಪತಿ ದೇವರನ್ನು ಮತ್ತು ದುರ್ಗೆ ಬೇಕು ಎನ್ನುವಂಥ ಒಂದು ಕೆಲವು ನಮ್ಮ ಊರಿನವರ ಒಂದು ಅಭಿಲಾಷೆಯಂತೆ ಅದನ್ನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪ್ರಶ್ನಾ ಚಿಂತನೆ ಮಾಡುವಾಗ ಪ್ರಶ್ನೆಯಲ್ಲಿ ಕೂಡ ಕಾಲದಲ್ಲಿ ಕಂಡುಬಂದದ್ದು ಏನು ಅಂತ ಹೇಳಿದರೆ, ನನಗೆ ಬೇರೆ ಯಾವ ಪರಿವಾರ ಶಕ್ತಿಗಳು ಬೇಡ, ನಾನು ಮಾತ್ರ ಈ ಕ್ಷೇತ್ರಕ್ಕೆ ಅಧಿಪತಿ, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂತಹ ಸೂರ್ಯನಾರಾಯಣರಾದ್ದರಿಂದ ನಾನು ಮಾತ್ರ ಇಲ್ಲಿ ಇರುವಂಥದ್ದು. ಉಳಿದಂತೆ ಇರುವಂತೆ ಎಲ್ಲ ಕಡೆಗಳಿರುವಂತೆ ನಾಗದೇವರು ಮತ್ತು ದೈವ ಸಾನ್ನಿಧ್ಯ ಒಂದು ಇದು ಎಲ್ಲ ಕಡೆ ಇರುವಂತೆ ಇದೆ. ಆದ್ದರಿಂದ ವಿಶೇಷವಾಗಿ ಸೂರ್ಯನಾರಾಯಣ ಮಾತ್ರ ಇರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ನಾರಾವಿ ಸೂರ್ಯನಾರಾಯಣ ದೇವಸ್ಥಾನ ಅಂತ. 2011ರಲ್ಲಿ ಪೂರ್ಣವಾಗಿ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿ ಪ್ರತಿಷ್ಠಾ ಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ಒಳ್ಳೆ ರೀತಿಯಲ್ಲಿ ನಡೆದದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಅದಕ್ಕಿಂತ ಮೊದಲು ಕೂಡ ಮುಳಿಹುಲ್ಲಿನ ಮಾಡು ಇರುವಂಥ ಸಂದರ್ಭದಲ್ಲಿ ಆವಾಗ ಕೂಡ ಒಂದು ಹುಲ್ಲಿನ ಮಾಡನ್ನು ತೆಗೆದು ಹಂಚನ್ನು ಹಾಕಿ ಆವಾಗ ಕೂಡ ಒಂದು ಬ್ರಹ್ಮಕಲಶ ಆಗಿತ್ತು. ನಮಗೆ ತಿಳಿದಿರುವಂತೆ ಒಂದು 2 ಸಲ 2011ಕ್ಕಿಂತ ಮುಂಚೆ ಒಂದು 2-3 ಸಲ ಬ್ರಹ್ಮಕಲಶ ಆದಂತಹ ವಿಚಾರ ಹಿರಿಯರಿಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ 2011ರಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದು ಆಮೇಲೆ ಸಂಪ್ರದಾಯದಂತೆ ಮತ್ತು ಶಾಸ್ತ್ರ ಪ್ರಕಾರವಾಗಿ 12 ವರ್ಷಗಳಿಗೊಮ್ಮೆ ಒಂದು ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು
ನಡಿಬೇಕು ಎನ್ನುವಂಥದ್ದು ಆಗಮಶಾಸ್ತ್ರದ ಒಂದು ನಿರ್ಣಯ. ಆ ನಿಟ್ಟಿನಲ್ಲಿ 12 ವರ್ಷ, ಈಗೊಂದು 15 ವರ್ಷ ಆಯಿತು. 12ನೇ ವರ್ಷಕ್ಕೆ ನಮ್ಮ ಬ್ರಹ್ಮಕಲಶೋತ್ಸವ ಅಷ್ಟಬಂಧಾದಿಗಳನ್ನು ಮಾಡುವುದಕ್ಕೆ ಏನೋ ಒಂದು ಪ್ರತಿಕೂಲವಾಯಿತು. ಅದು ಈಗ 15 ವರ್ಷಕ್ಕೆ ಬಂದು ನಿಂತಿದೆ. ಈಗಿನ ಈ ಸಂದರ್ಭದಲ್ಲಿ ಸಮಿತಿಯ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಒಂದು ಪರಿಶ್ರಮದಿಂದ, ಪ್ರಯತ್ನದೊಂದಿಗೆ ಮತ್ತು ದೇವರ ಸಂಕಲ್ಪ ಇಲ್ಲದೆ ನಾವು ಯಾರು ಅಧ್ಯಕ್ಷರಾಗಲಿ ಅಥವಾ ಅರ್ಚಕರಾಗಿ ಊರಿನವರೇ ಆಗಲಿ ಯಾರೇ ನಾವು ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಲಿಕ್ಕೆ ಇಲ್ಲ. ಒಂದು ಮಾತುಂಟು, ತೇನ ವಿನಾ ತೃಣಮಪಿನ ಚಾಲತಿ ಅಂತ. ಅಂದರೆ ಭಗವಂತನ ಸಂಕಲ್ಪ ಮತ್ತು ಅನುಗ್ರಹ ಇಲ್ಲದೆ ಇದ್ದರೆ ಭೂಮಿಯಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತ. ಹಾಗೆ ಒಂದು ವೇಳೆ ಹೌದು ಅಂತ ಆದರೆ 12ನೇ ವರ್ಷಕ್ಕೆ ಆಗಬೇಕಿತ್ತು ಬ್ರಹ್ಮಕಲಶೋತ್ಸವ. ಅದು ಆಗಲಿಲ್ಲ. ಈಗ 15 ವರ್ಷಕ್ಕೆ ಆಗ್ತಾ ಇದೆ. ಅದು ಭಗವಂತನ ಸಂಕಲ್ಪ ಅಂತ. ಅದು ಅವರು ಮಾಡಲಿಲ್ಲ, ಇವರು ಮಾಡಲಿಲ್ಲ, ಅಥವಾ ನಾವು ಮಾಡಿದ್ದು ಅಂತ ಹೇಳಲಿಕ್ಕಿಲ್ಲ. ಆದರೆ ನಮಗೊಂದು ಯೋಗ, ಈಗಿನೊಂದು ಸಮಿತಿಯಲ್ಲಿ ಯಾರು ಅಧ್ಯಕ್ಷರು ಸದಸ್ಯರು ಇದ್ದಾರೋ, ಅಥವಾ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಯಾರಿದ್ದಾರೋ, ಅಥವಾ ಊರಿನವರಿಗೆ ಎಲ್ರಿಗೂ ನಮಗೆ ಒಂದು ಯೋಗ ಅಂತ ಹೇಳಲಿಕ್ಕಿರುವುದು. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಒಂದು ಮಾತುಂಟು. ನಮಗೆ ಸ್ವಂತ ಜಾಗದಲ್ಲಿ ಗೃಹ ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡುವಂಥ ಯೋಗ, ಅಥವಾ ನಮ್ಮ ಒಳ್ಳೆಯ ಹೆಂಡತಿ ಮಕ್ಕಳು ಅಥವಾ ಹೆಂಡತಿಗಾದರೆ ಗಂಡ ಮಕ್ಕಳು ಪಡೆಯುವಂಥ ಯೋಗ, ಗೋವುಗಳನ್ನು ಒಳ್ಳೆ ರೀತಿಯಲ್ಲಿ ಸಾಕುವಂಥ ಯೋಗ, ಮತ್ತು ನಮ್ಮ ಕೈಯಲ್ಲಿ ದೇವರು ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರವ ಅಥವಾ ನಿರ್ಮಾಣ ಮಾಡಿಸುವಂಥ ಒಂದು ಯೋಗ ಅಂತ. ಇದು ಯೋಗ ಇದ್ದರೆ ಮಾತ್ರ ನಮಗೆ ಪ್ರಾಪ್ತಿ ಆಗುವುದು ಅಂತ. ಕೇವಲ ಹಣ ಇದ್ದೂ ಆಗುವುದಲ್ಲ, ಹಣ ಇಲ್ಲದೆ ಇಂಥ ಕೆಲಸಗಳು ಆಗುವುದಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅದು ಯೋಗಾನುಸಾರವಾಗಿ ಈ ವರ್ಷ ಆ ಬ್ರಹ್ಮಕಲಶೋತ್ಸವವನ್ನು ನಡೆಸುವಂಥ ಯೋಗವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅಂತ. ಆಗಲೇ ಅಧ್ಯಕ್ಷರು ಹೇಳಿದರು, 15 ವರ್ಷಗಳ ಪೂರ್ವದಲ್ಲಿ ಈ ನೂತನವಾದಂಥ ಸಭಾಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗಿನ ಸಂದರ್ಭದಲ್ಲಿ 2011ರಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಬಂದಂತಹ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀಮಾನ್ ಯಡಿಯೂರಪ್ಪನವರು 1 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದರು. ಆ ಕಾಲದಲ್ಲಿ ಸಭಾಭವನವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪ್ರತಿಕೂಲತೆಗಳಿಂದ ಅದು ನಿರ್ಮಾಣ ಆಗಲಿಕ್ಕೆ ವಿಳಂಬವಾಗಿ ಹೋಯಿತು. ಮತ್ತು ಆಗಿನ ಕಾಲದಲ್ಲಿ 1 ಕೋಟಿಯಲ್ಲಿ ಆಗುವಂಥ ಈ ಸಭಾಭವನ ಈಗ ಒಂದು ಸಾಮಾನ್ಯವಾಗಿ ಒಂದು 2.5 ಕೋಟಿಗೂ ಮಿಕ್ಕಿ ಹಣ ಖರ್ಚಾಯಿತು. ಎಲ್ಲ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳಿಗೆ ಆಗಿನ ಇರುವಂತಹ ಬೆಲೆ ಮತ್ತು ಈಗಿರುವಂಥ ದುಪ್ಪಟ್ಟು ಬೆಲೆಗಳು ಮತ್ತು ಪ್ರತಿಯೊಂದು ವಿಚಾರ ಕೂಡ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಈ ವರ್ಷದಲ್ಲಿ ಸಭಾಭವನ ನಿರ್ಮಾಣವಾಯಿತು. ಅದರ ಒಟ್ಟಿಗೆ ಬ್ರಹ್ಮಕಲಶೋತ್ಸವ ವಿಶೇಷವಾಗಿ ನಡೆಯುವಂಥ ಒಂದು ಸಂದರ್ಭ ಅಂತ. ನಾಳ್ದು ಫೆಬ್ರವರಿ 28ನೇ ತಾರೀಕಿನಿಂದ ಮೊದಲುಗೊಂಡು ಮಾರ್ಚ್ 9ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವ, ಮತ್ತು 10ನೇ ತಾರೀಕಿಗೆ ಕೂಡ ಇಲ್ಲಿ ನೆಲೆಸಿರುವಂಥ ಧರ್ಮದೈವಗಳಿಗೆ ಬೇಕಾದಂತಹ ನೇಮೋತ್ಸವಾದಿಗಳು ನಡೆಯುವಂಥ ಒಂದು ಸಂಕಲ್ಪವನ್ನು ಮತ್ತು ಅದಕ್ಕೆ ಪೂರ್ವವಾದಂಥ ಸಿದ್ಧತೆಯನ್ನು ಎಲ್ಲವನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳಿಗೂ ಊರಿನ ಮತ್ತು ಪರವೂರಿನ ಭಕ್ತಾದಿಗಳು ವಿಶೇಷವಾಗಿ ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ. ಯಾಕೆಂತೇಳಿದರೆ ಭಕ್ತಾದಿಗಳು ಎಷ್ಟು ಕ್ಷೇತ್ರಕ್ಕೆ ಬರ್ತಾರೋ ಅಷ್ಟು ಕ್ಷೇತ್ರ ವೃದ್ಧಿ ಆಗ್ತದೆ ಅಂತ ಹೇಳಿರುವುದು ಶಾಸ್ತ್ರದಲ್ಲಿರುವುದು. ಆದ್ದರಿಂದ ಮಾಧ್ಯಮದ ಮೂಲಕವಾಗಿ ಎಲ್ರಿಗೂ ಮಂಗಳೂರು, ಉಡುಪಿ ಎಲ್ಲ ಮನೆಗಳಿಗೂ ಹೋಗಿ ಆಮಂತ್ರಣ ಪತ್ರಿಕೆ ನೀಡಲಿಕ್ಕೆ ಅಸಾಧ್ಯವಾದದ್ದರಿಂದ ಜನಗಳಿಗೆ ತಿಳಿಸುವಂಥ ದಾರಿ ಇರುವುದು ಒಂದೇ, ಅದು ಮಾಧ್ಯಮದ ಮೂಲಕವಾಗಿ ಅಂತ. ಆದ್ದರಿಂದ ಮಾಧ್ಯಮ ಮಿತ್ರರು ಈ ಬ್ರಹ್ಮಕಲಶೋತ್ಸವದ ಈ ವಿಷಯವನ್ನು ಎಲ್ಲ ತಾಲೂಕು, ಗ್ರಾಮ, ಜಿಲ್ಲೆಗಳಿಗೆ ಎಲ್ಲ ಭಕ್ತಾದಿಗಳಿಗೆ ಮುಟ್ಟಿಸುವಂತಹ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಕ್ಷೇತ್ರಕ್ಕೆ ಊರಿನ ಪರವೂರಿನ ಎಲ್ಲ ಭಕ್ತಾದಿಗಳು ಬಂದು ಈ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹ ನಮಗೆ ಮಾತ್ರ ಅಲ್ಲ ಇಡೀ
ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಪ್ರಾಪ್ತವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ. ಪ್ರಥಮವಾಗಿ ತಾವುಗಳು ಈ ಒಂದು ಐತಿಹಾಸಿಕ ಬ್ರಹ್ಮಕಲಶಕ್ಕೆ ಬಂದಿದ್ದೀರಿ. ನಿರಂತರವಾಗಿ ನೀವು ನಡೆಯುವಂಥ 10 ದಿನಗಳ ಕಾಲ ನಿಮ್ಮ ಸಹಕಾರವನ್ನು ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೇನೆ. ತಾವು ಕೂಡ ಈ ತಾಲೂಕಿನವರಾಗಿರೋದ್ರಿಂದ ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ನಾನು ಸಮಿತಿಯ ಪರವಾಗಿ, ಬ್ರಹ್ಮಕಲಶೋತ್ಸವ ಪರವಾಗಿ, ದೇವಸ್ಥಾನದ ಪರವಾಗಿ ನಾನು ಆಹ್ವಾನವನ್ನು ಕೊಡ್ತೇನೆ. ಪ್ರಪಂಚಕ್ಕೆ ಬೆಳಕು ಕೊಡುವಂಥ ದೇವರು ಯಾರಾದರೂ ಇದ್ದರೆ ಅದು ಸೂರ್ಯ ದೇವರು. ಹಿಂದೂ ಧರ್ಮದಲ್ಲಿ ಲೋಕ ಸಾಕ್ಷಿ ಪ್ರತ್ಯಕ್ಷ ದೇವರನ್ನ ನಾವು ಯಾವುದಾದ್ರೂ ನೋಡೋಕ್ಕೆ ಸಾಧ್ಯವಾದರೆ ಅದು ಕೂಡ ಸೂರ್ಯ ದೇವರೇ. ತಲೆ ಎತ್ತಿ ನೋಡಿದ್ರೆ ನಮಗೆ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತಾ ಇರುವಂಥ ಪ್ರತ್ಯಕ್ಷ ದೇವರು ಯಾರಾದರೂ ಇದ್ದರೆ ಅದು ಸೂರ್ಯ ದೇವರು. ತುಳುನಾಡಿನ ಅನಾದಿ ಕಾಲದ ದೇವರು ಯಾರು ಅಂತ ಕೇಳಿದ್ರೆ ಅದು ಸೂರ್ಯಚಂದ್ರರೇ, ಅದು ಕೂಡ ಸೂರ್ಯ ದೇವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜ್ಯೋತಿಷ್ಯದಲ್ಲಿ ಸೂರ್ಯ ದೇವರಿಗೆ ಬಹಳ ಪ್ರಾಮುಖ್ಯತೆ ಇದೆ. ಗ್ರಹಗಳ ರಾಜ ಅಂತಾನೆ ಜ್ಯೋತಿಷ್ಯದಲ್ಲಿ ಸೂರ್ಯ ದೇವರನ್ನ ಕರೀತಾರೆ. ಇದೊಂದು ವಿಶೇಷವಾದ ಸೂರ್ಯ ದೇವಸ್ಥಾನ. ಜಿಲ್ಲೆಯಲ್ಲಿ ಬೇರೆ ಕಡೆ ಒಂದು ಮರವಳಿಯಲ್ಲಿ ದೇವಸ್ಥಾನ ಇದ್ರೂ ಕೂಡ ಅಲ್ಲಿ ಪರಿವಾರದ ದೇವರುಗಳು ಎಲ್ಲ ದೇವರ ಸಾನ್ನಿಧ್ಯ ಅಲ್ಲಿದೆ. ಸೂರ್ಯನೇ ಅಧಿಪತಿಯಾಗಿ ಸೂರ್ಯನ ಅಧಿಪತ್ಯದಲ್ಲಿ ಇರುವಂತ ಊರು ಯಾವುದು ಅಂತ ಕೇಳಿದ್ರೆ ಅದು ನಾರಾವಿ. ರವಿ ಅನ್ನುವ ಹೆಸರು ಈ ಗ್ರಾಮದಲ್ಲೂ ಕೂಡ ಇದ್ದಾನೆ. ಅನಾದಿ ಕಾಲದಿಂದನೂ ನಾರಾವಿ ಅನ್ನುವ ಹೆಸರು ಬೆಳ್ತಂಗಡಿಯ ತುತ್ತ ತುದಿಯಲ್ಲಿರುವಂತ ಈ ಗ್ರಾಮ, ಇದಕ್ಕೆ ಆ ಗ್ರಾಮದ ಹೆಸರಲ್ಲೇ ರವಿ ಇದ್ದಾನೆ. ಇದು 2 ಜಿಲ್ಲೆಗಳಿಗೆ ಕೊಂಡಿಯಾಗಿರುವಂತ ಒಂದು ಗ್ರಾಮ. ಆ ಕಡೆ ಉಡುಪಿ ಜಿಲ್ಲೆ, ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ. ಸುವರ್ಣ ನದಿಯ ತಟದಲ್ಲಿರುವಂತ ಒಂದು ಅದ್ಭುತ ಭೂಪ್ರದೇಶ. ಇಡೀ ಪಶ್ಚಿಮ ಘಟ್ಟದ ತಪಲ್ನಲ್ಲಿರುವಂತ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಕಾರ್ಕಳದ ಈದು, ಹೊಸ್ಮಾರು, ನಮ್ಮ ಮೂಡುಬಿದ್ರೆಯ ಮಾಂಟ್ರಾಡಿ ತಾಲೂಕು, ನಮ್ಮ ಬೆಳ್ತಂಗಡಿಯ ಕುತ್ಲೂರು, ನಾರಾವಿ ಎಲ್ಲ ಸುತ್ತಮುತ್ತಲಿನ ಜನ ಇಲ್ಲಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ದೇವರ ಆಶೀರ್ವಾದದಿಂದ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ನಾವೀಗ ಪತ್ರಿಕೆ ಕೊಡುವಾಗ ನೋಡ್ತಾ ಇದ್ದೇವೆ. ಬಾಂಬೆಯಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು ಎಷ್ಟೋ ಸಹಸ್ರ ಭಕ್ತಾದಿಗಳು ನಾವು ಕೂಡ ಈ ದೇವರ ಒಂದು ಬ್ರಹ್ಮಕಲಶಕ್ಕೆ ಬರ್ತೇವೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ. ಆ ದೇವರ ಆಶೀರ್ವಾದ ಪಡೆದು ಬೆಳೆದಂಥವ್ರು ಬಹಳಷ್ಟು ಜನ ಇದ್ದಾರೆ. ಇದು ಜ್ಯೋತಿಷ್ಯನ ನಂಬುವಂಥವ್ರಿಗೆ ಮತ್ತು ಅದರಲ್ಲಿ ನಂಬಿಕೆ ಇಟ್ಟುವಂಥವ್ರಿಗೆ ಬಹಳ ಪ್ರಮುಖವಾದ ದಿನ. ಯಾಕಂತ ಹೇಳಿದ್ರೆ 15 ವರ್ಷದ ಬಳಿಕ ಒಂದು ಬ್ರಹ್ಮಕಲಶ ಆಗ್ತಾ ಇದೆ. ವಿಜೃಂಭಣೆಯ ಬ್ರಹ್ಮಕಲಶ. ನಿಮಗೆ ಆರೋಗ್ಯದ ವಿಚಾರ, ಅಧಿಕಾರ, ನಾಯಕತ್ವ, ತಂದೆಯ ಸ್ಥಾನದಲ್ಲಿ ಇಲ್ಲಿ ಸೂರ್ಯ ನಿಂತು ಆಶೀರ್ವಾದ ಮಾಡುವಂತ ಒಂದು ಪರ್ವಕಾಲಕ್ಕೆ ನಾವು ಹತ್ತಿರ ಆಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಈ ಬ್ರಹ್ಮಕಲಶದ ಗೌರವಾಧ್ಯಕ್ಷತೆಯನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ವಹಿಸಿಕೊಂಡಿದ್ದಾರೆ. ಪ್ರಥಮವಾಗಿ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಕೂಡ ಅವರೇ ಬಿಡುಗಡೆ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಬ್ರಹ್ಮಕಲಶ ಮತ್ತು ಈ ಒಂದು ಸಭಾಭವನಕ್ಕೆ ಅವರು ಆಶೀರ್ವಾದ, ಅವರ ನೆರವನ್ನ ಇಡೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಅಲ್ಲಿಯ ಎಲ್ಲ ಸಿಬ್ಬಂದಿಗಳು, ಅಲ್ಲಿಯ ಎಲ್ಲ ಭಕ್ತಾದಿಗಳು ನೀಡಿದ್ದಾರೆ. ಇದರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ರವೀಂದ್ರ ಪೂಜಾರಿ ಬಾಂದೋಟೋರ್ ಮತ್ತು ಇಡೀ ಸಮಿತಿಯವರು ಸದಾಕಾಲ ಇದಕ್ಕೆ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತು ಎಲ್ಲ ಸಮಿತಿಯವರು ಇದಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನ ಮಾಡ್ತಿದ್ದಾರೆ. ಊರ ಜನರು ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ನಿರಂತರವಾಗಿ 48 ದಿನಗಳ ಕಾಲ ಅದನ್ನ ಮಾಡುವ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಈಗಾಗಲೇ 39 ದಿನಗಳನ್ನ ಪೂರ್ಣ ಮಾಡಿದ್ದಾರೆ. ಬ್ರಹ್ಮಕಲಶ ಹತ್ತಿರ ಬರುವಾಗ 48 ದಿನಗಳ ಕಾಲಕ್ಕೆ ಒಂದು ಸಾಮೂಹಿಕ ವಿಷ್ಣು ಪಾರಾಯಣವನ್ನ ಜನರು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಜಾತ್ರೆಗೆ ಒಂದಷ್ಟು ಸಂಘ ಸಂಸ್ಥೆಗಳು, ಅದು ಈದು, ಹೊಸ್ಮಾರು, ಬೆಳ್ತಂಗಡಿಯ ನಾರಾವಿ, ಕುತ್ಲೂರು, ಮಾಂಟ್ರಾಡಿ ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ನಮಗೆ ಸಹಕಾರವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ 1ನೇ ತಾರೀಕು ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಬೆಳ್ತಂಗಡಿಯ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂತ ಎಲ್ಲ ದೇವಸ್ಥಾನದವರ ಒಂದು ಸಭೆಯನ್ನ ಕರೆದು ಆ ಎಲ್ಲ ದೇವಸ್ಥಾನದಿಂದ ಹೊರೆಕಾಣಿಕೆಗೆ ವ್ಯವಸ್ಥೆಯನ್ನ ಮಾಡಬೇಕು, ಹೊರೆಕಾಣಿಕೆಗೆ ನೀವು ಕೂಡ ಕೈ ಜೋಡಿಸಬೇಕು ಅನ್ನೋ ಮನವಿಯನ್ನ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುವಂತ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ನ ದೇವಸ್ಥಾನಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹೊರೆಕಾಣಿಕೆ 3 ಗಂಟೆಗೆ ಅರಸ್ಕಟ್ಟೆಯಿಂದ ಪ್ರಾರಂಭವಾಗುತ್ತದೆ. ಅರಸ್ಕಟ್ಟೆಗೆ ಅದಕ್ಕೆ
ಅದಕ್ಕೆ ಆದಂತ ಪ್ರಾಮುಖ್ಯತೆ ಇದೆ. ಅಲ್ಲಿ ಉದ್ದೀಪನವನ್ನ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ ರವರು ಮಾಡ್ಲಿಕ್ಕಿದ್ದಾರೆ. ಅವರ ಜೊತೆ ನಮ್ಮ ಈ ಭಾಗದ ಎಲ್ಲ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಬಂದು ಅಲ್ಲಿ ಸೇರ್ಕೊಂಡ್ಲಿಕ್ಕಿದ್ದಾರೆ. ಅವತ್ತು ಸೂರ್ಯವಂದನಾ ಭಜನೋತ್ಸವ ಎನ್ನುವಂತ ವಿಶಿಷ್ಟವಾದ ಸೂರ್ಯನ ಒಂದು ಭಜನೋತ್ಸವ ಕಮ್ಮಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಾರಾವಿ ಸೂರ್ಯನಾರಾಯಣ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ನಾರಾವಿ ವಲಯ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಭಜನಾ ಕಮ್ಮಟವನ್ನ ಆಯೋಜನೆ ಮಾಡಿದ್ದೇವೆ. ಸರಿಸುಮಾರು 50 ಭಜನಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತೆ. 800 ಮಕ್ಕಳು ಭಜಕರು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಅವರಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕಲಾ ತಂಡಗಳನ್ನ ಆಹ್ವಾನ ಮಾಡಿದ್ದೇವೆ. 2 ತಾಲೂಕಿನ ಪ್ರಮುಖ ಕಲಾವಿದರನ್ನ ಇಲ್ಲಿಗೆ ಆಹ್ವಾನ ಮಾಡಿದ್ದೇವೆ. ಈ ಭಾಗದ ಭಜನಾ ತಂಡಗಳು, ಈ ಭಾಗದ ಧಾರ್ಮಿಕ ಸಂಸ್ಥೆಗಳು ಎಲ್ಲರೂ ಈ ಒಂದು ಹೊರೆಕಾಣಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಧೀರಜ್ ಹೆಗಡೆ ಅನ್ನುವ ಒಂದು ಯುವಕ ಇದರ ಸಂಪೂರ್ಣ ಜವಾಬ್ದಾರಿ, ಈ ಒಂದು ಹೊರೆಕಾಣಿಕೆಯ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡು ಅದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಗ್ಗಣ್ಣ, ನಮ್ಮ ಕಾರ್ಯಾಧ್ಯಕ್ಷರ ಜಗ್ಗಣ್ಣ ಅವರು ನಗರ ಅಲಂಕಾರವನ್ನ, ವಿನೂತನವಾದ ನಗರ ಅಲಂಕಾರವನ್ನ ಈದಿಂದ ಹಿಡಿದು ನಮ್ಮ ನಾರಾವಿ ಅರಸಕಟ್ಟೆವರೆಗೂ ಅವರು ವಿನೂತನವಾಗಿ ನಗರ ಅಲಂಕಾರವನ್ನ ಮಾಡ್ತಿದ್ದಾರೆ. ಇದರಲ್ಲಿ 2ನೇ ತಾರೀಕು ಬಹಳ ಪ್ರಮುಖವಾದ ದಿನ. ಅವತ್ತು ಧಾರ್ಮಿಕ ಸಭೆಗೆ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಗಳು ಅವತ್ತು ಬರ್ತಾ ಇದ್ದಾರೆ. ಎಲ್ಲ ರಾಜಕೀಯ, ಧಾರ್ಮಿಕ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಲ್ಲಿ ಇರುವಂತಹ ಮುಖಂಡರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವತ್ತು ಸಂಜೆ ಮೈಸೂರು ಶ್ರೀ ರಾಮಚಂದ್ರ ರಾವ್ ಅವರ ನೇತೃತ್ವದಲ್ಲಿ ದಾಸರ ಹಾಡುಗಳು ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ 3ನೇ ತಾರೀಕು ಇಬ್ರು ಯತಿವರ್ಯರು ಬರ್ಲಿಕ್ಕಿದ್ದಾರೆ. ಒಬ್ರು ನಮ್ಮ ಜಗದ್ಗುರು ಭಾರತ ಭೂಷಣ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಅನಂತ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ನಮ್ಮ ಆನೆಗುಂದಿ ಸ್ವಾಮೀಜಿಗಳು ಅವತ್ತು ಬಂದು ಇಬ್ಬರು ಗುರುವರಿಯರು ಅವತ್ತು ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ. ಅವತ್ತು ವಿಶೇಷವಾಗಿ ಯೋಗಾಸನ ನೃತ್ಯ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮ. ಯೋಗಾಸನದಲ್ಲಿ ನೃತ್ಯ, ಯಾಕಂತ ಹೇಳಿದ್ರೆ ಸೂರ್ಯನ ದೇವಸ್ಥಾನ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರಕ್ಕೆ ಪ್ರಾಮುಖ್ಯತೆ. ನಾವೆಲ್ಲರೂ ಸೂರ್ಯ ನಮಸ್ಕಾರವನ್ನ ಮಾಡ್ತೇವೆ. ಆ ರೀತಿಯ ಒಂದು ಸೂರ್ಯ ನಮಸ್ಕಾರವನ್ನ ಒಳಗೊಂಡಂತ ಯೋಗಾಸನ ನೃತ್ಯವನ್ನು ವಿನೂತನ ಕಾರ್ಯಕ್ರಮ ಅವತ್ತು ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಕುಂಭಶ್ರೀ ಆಂಗ್ಲ ಮಾಧ್ಯಮ ಶಾಲೆ ಸ್ಥಳೀಕರಿಗೆ ಅವಕಾಶ ಕೊಡಬೇಕು, ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಸ್ಥಳೀಯ ಮಕ್ಕಳಿಗೆ ಒಂದು ವೇದಿಕೆ ಕೊಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಮ್ಮ ಕುಂಭಶ್ರೀ ಆಂಗ್ಲ ಮಾಧ್ಯಮ ಶಾಲೆಯವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ನಾರಾವಿ ಅವರು ಸಾಂಸ್ಕೃತಿಕ ವೈಭವ ಅನ್ನುವ ಒಂದು ಕಾರ್ಯಕ್ರಮವನ್ನು ಅವರು ಕೂಡ ಹಮ್ಮಿಕೊಂಡಿದ್ದಾರೆ. ನಿರಂತರವಾಗಿ ಪ್ರತಿದಿನ ಭಜನಾ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನದವರೆಗೂ ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ. 4ನೇ ತಾರೀಕು ನಮ್ಮ ಸುಬ್ರಹ್ಮಣ್ಯದ ವಿದ್ಯಾಪ್ರಸನ್ನ ತೀರ್ಥರು, ಸಂಪುಟ ನರಸಿಂಹ ಮಠ ಸುಬ್ರಹ್ಮಣ್ಯ, ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅವತ್ತು ಮೂಡುಬಿದ್ರೆಯ ತಂಡ ಬಹಳ ಅದ್ಭುತ ಪ್ರತಿಭೆ, ವಿದುಷಿ ಪ್ರಕ್ಷಿಲಾ ಜೈನ್ ರವರ ಒಂದು ತಂಡ ಭರತನಾಟ್ಯ ನೃತ್ಯ ವೃಕ್ಷ ಎನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ. ಮಹಿಳಾ ಯಕ್ಷಗಾನ, ಒಂದು ಮಹಿಷಮರ್ದಿನಿ ಅನ್ನುವ ಒಂದು ಯಕ್ಷಗಾನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಆ ಮಹಿಳೆಯರು ಇಲ್ಲಿಯ ಈ ಭಾಗದ ನಾರಾವಿಯ ಸುತ್ತಮುತ್ತ ಇರುವಂತಹ ಎಲ್ಲ ಮಹಿಳೆಯರು ಸೇರಿ ಇವತ್ತು ಅವರು ಇಲ್ಲೇ ದೇವಸ್ಥಾನದಲ್ಲಿ ಅವರಿಗೂ ಕೂಡ ತರಬೇತಿ ಆಗ್ತಾ ಇದೆ. ನಾವು ಒಂದು ಪ್ರದರ್ಶನವನ್ನ ಕೊಡ್ತೇವೆ ಅಂತೇಳಿ ಮಹಿಳಾ ಯಕ್ಷಗಾನ ತಂಡ ಅವತ್ತು ಕಾರ್ಯಕ್ರಮವನ್ನು ನೀಡುತ್ತೆ. 5ನೇ ತಾರೀಕು ಒಂದು ವಿನೂತನವಾದ ಪ್ರಯೋಗವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮಹಿಳಾ ಧಾರ್ಮಿಕ ಸಭೆ ಅನ್ನುವ ಒಂದು ವಿನೂತನವಾದ ಪ್ರಯೋಗ. ಇಲ್ಲಿ ಮಹಿಳೆಯರಿಂದನೇ ಎಲ್ಲಾ ಕಾರ್ಯಕ್ರಮ, ಮಹಿಳಾ ಅತಿಥಿಗಳು, ಮಹಿಳಾ MC ಆಗಿರ್ತಾರೆ, ಮಹಿಳಾ ಸಾಧಕರನ್ನ ಸನ್ಮಾನ ಮಾಡೋದು, ಒಂದು ಮಹಿಳಾ ಧಾರ್ಮಿಕ ಕಾರ್ಯಕ್ರಮ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ನಾವು ರೂಪಿಸ್ಕೊಂಡಿದ್ದೇವೆ. ಅವತ್ತು ಸಂಜೆ ಧಾರ್ಮಿಕ ಸಭೆಗೆ ಆಶೀರ್ವಚನವನ್ನ ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರು, ನಮ್ಮ ಮಾಣಿಲ ಶ್ರೀಗಳು ಅವತ್ತು ನೀಡಲಿಕ್ಕಿದ್ದಾರೆ. ಸಂಜೆ ಗೆಜ್ಜೆಗಿರಿ ಮೇಳದಿಂದ ಯಕ್ಷಗಾನ ಬಯಲಾಟ ಕೂಡ ಆಯೋಜನೆ ಮಾಡಲಾಗಿದೆ. ನಮ್ಮ 6ನೇ ತಾರೀಕು ಅದು ಬಹಳ ಪ್ರಮುಖವಾದ ದಿನ. ಬ್ರಹ್ಮ ಕಲಶದ ಒಂದು ಪ್ರಮುಖವಾದ ಘಟ್ಟಕ್ಕೆ 6ನೇ ತಾರೀಕು ನಾವು ಬಂದು ತಲುಪ್ತೇವೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಒಂದು ದಿವ್ಯ ಹಸ್ತದಲ್ಲಿ ಬ್ರಹ್ಮ ಕಲಶ ನಡಿಲಿಕ್ಕಿದೆ. ಅವತ್ತು ಮಾನ್ಯ
ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ ಉಡುಪಿಯ ಉಸ್ತುವಾರಿ ಸಚಿವರು, ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಅವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಯಾಕಂತ ಹೇಳಿದ್ರೆ 6ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗುವ ಒಂದು ಸೂಚನೆ ಕೂಡ ಇದೆ. ಆದ್ರಿಂದ ಉಜಿರೆಯ ಬ್ರಹ್ಮಕಲಶ ಮತ್ತು ನಾರಾವಿಯ ಬ್ರಹ್ಮಕಲಶಕ್ಕೆ ಸಚಿವರು ಒಂದೇ ದಿವಸ ಬರ್ಬೋದು. ಅದು ಬಹುತೇಕ 4ನೇ ತಾರೀಕು ಅಂತ ನಮಗೆ ಒಂದು ಸೂಚನೆ ಇದೆ. ಅದು ತಮಗೆ ನಾನು ಅವರು ಬರುವ ದಿವಸವನ್ನ ನಾನು ತಿಳಿಸ್ತೇನೆ. ಅವತ್ತು ಬಹಳ ಪ್ರಮುಖವಾಗಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ ಅವರ ನೇತೃತ್ವದಲ್ಲಿ ಇವತ್ತು ಅವರು ಕೂಡ ಬಂದು ಅವರ ಧರ್ಮಪತ್ನಿಯವರು ಕೂಡ ಇಲ್ಲಿಗೆ ಬರ್ಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಈ ದೇವಾಲಯದ ಮೂರ್ತಿಗೂ ಹೇಮಾವತಿ ಅಮ್ಮನವರ ಕರಾಡಿ ಬೂಡಿಗೂ ಬಹಳ ಅವಿನಾಭಾವವಾದ ಸಂಬಂಧ ಇದೆ. ಆದ್ರಿಂದ ಅವರು ಕೂಡ ಬಹಳ ಮುತುವರ್ಜಿ ವಹಿಸಿ ನಮಗೆಲ್ಲ ಸೌಲಭ್ಯಗಳನ್ನು ಕೊಡೋದ್ರಲ್ಲಾಗಿರ್ಬೋದು, ಅವರ ಎಲ್ಲ ರೀತಿಯ ಸಹಕಾರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಅವತ್ತು ಮಧ್ಯಾಹ್ನ ಯಕ್ಷ ಹಾಸ್ಯ ವೈಭವ, ನಮ್ಮ ರವಿಚಂದ್ರ ಕನ್ನಡಿಕಟ್ಟೆ ಬಳಗದವರಿಂದ ಯಕ್ಷ ಹಾಸ್ಯ ವೈಭವ ಅನ್ನುವಂತ ಕಾರ್ಯಕ್ರಮ ಅವತ್ತು ಮಧ್ಯಾಹ್ನ ಇದೆ. ಗುರುಕೃಪಾ ನಮ್ಮ ಬಲ್ಯೊಟ್ಟು ಶಾಲೆಯವರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಂಜೆ ಯೋಗೇಶ್ ಕಿಣಿ ಕಾರ್ಕಳ ಅವರಿಂದ ಭಜನಾ ಕಾರ್ಯಕ್ರಮ. ರಾತ್ರಿ ಕುದರ್ ದೀತಿಜಿ ಅನ್ನುವಂತ ತುಳು ಹಾಸ್ಯ ನಾಟಕ. ನಮ್ಮ ಎಲ್ಲ ತುಳುನಾಡಿನ ಹಾಸ್ಯ ಬ್ರಹ್ಮರು, ದೇವದಾಸ್ ಕಾಪಿಕಾಡ್ ಆಗಿರ್ಬೋದು, ನವೀನ್ ಡಿ ಪಡಿಲ ಆಗಿರ್ಬೋದು, ವಾಮಂಜೂರ್ ಆಗಿರ್ಬೋದು, ಸಾಯಿ ಅವರ ಅಭಿನಯದ ಎಲ್ಲ ಹಾಸ್ಯ ಬ್ರಹ್ಮರು ಇಲ್ಲಿಗೆ ಬರ್ತಿದ್ದಾರೆ. ಪುದರ್ ದೀತಿಜಿ ಅನ್ನುವಂತ ತುಳು ಹಾಸ್ಯಮಯ ನಾಟಕ ಅವತ್ತು ನೆರವೇರ್ಲಿಕ್ಕಿದೆ. ಇನ್ನ 7ನೇ ತಾರೀಕು ಶ್ರೀ 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 1008 ಜಗದ್ಗುರು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ಇಲ್ಲಿಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಅವರ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ. ಸಂಜೆ ಒಂದು ತುಳುನಾಡಿನ ವಿಶೇಷವಾದ ಪ್ರತಿಭೆ, ತುಳುನಾಡು, ಉಡುಪಿ, ದಕ್ಷಿಣ ಕನ್ನಡದ ವಿಶೇಷವಾದ ಪ್ರತಿಭೆ ನಮ್ಮ ಮೇಘನಾ ಕುಂದಾಪುರ ಅವರ ಜರ್ನಿ ಥಿಯೇಟರ್ ಗ್ರೂಪ್ನ ಒಂದು ರಂಗಗೀತೆಗಳ ಒಂದು ವಿನೂತನವಾದ ಕಾರ್ಯಕ್ರಮ ಅವತ್ತು ಸಂಜೆ ನೆರವೇರ್ಲಿಕ್ಕಿದೆ. ಅದಾದ ನಂತರ 8ನೇ ತಾರೀಕು ರವಿವಾರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಸತ್ಯನಾರಾಯಣ ಪೂಜಾ ಸಮಿತಿ ನಾರಾವಿ, ಜನಜಾಗೃತಿ ವೇದಿಕೆ ಮತ್ತು ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಿರಂತರವಾಗಿ 29 ವರ್ಷಗಳ ಕಾಲದಿಂದ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ನೆರವೇರ್ಕೊಂಡು ಬರ್ತಾ ಇದೆ. ಅವತ್ತು 29ನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇಲ್ಲಿ ನೆರವೇರ್ಲಿಕ್ಕಿದೆ. ಅವತ್ತಿನ ಸಂಜೆಯ ಕಾರ್ಯಕ್ರಮವನ್ನ ಎಕ್ಸೆಲ್ ನ ನಮ್ಮ ಸುಮನ್ ಜೈನ್ ರವರ ನೇತೃತ್ವದಲ್ಲಿ ಎಕ್ಸೆಲ್ ವೈಭವ ಎನ್ನುವಂತ ಅದ್ದೂರಿಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನೆರವೇರ್ಲಿಕ್ಕಿದೆ. ಇನ್ನ 9ನೇ ತಾರೀಕು ಮತ್ತು 10ನೇ ತಾರೀಕು ಇಲ್ಲಿಯ ದೈವ ದೇವರುಗಳಿಗೆ ನಡೆಯುವಂತ ವರ್ಷಾವಧಿ ಪರ್ವ, ವರ್ಷಾವಧಿ ನೇಮೋತ್ಸವ ನಡೀಲಿಕ್ಕಿದೆ. ನಾರಾವಿ ಶ್ರೀ ಸೂರ್ಯನಾರಾಯಣ 14ನೇ ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ 57ನೇ ವರ್ಷದ ಏಕ ಅಹೋರಾತ್ರಿ ಭಜನೋತ್ಸವ ನಡೀಲಿಕ್ಕಿದೆ. ಅದೊಂದು ವಿನೂತನವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರೊಂದಿಗೆ ಈ 10 ದಿನಗಳ 1ನೇ ತಾರೀಕಿಂದ 9ನೇ ತಾರೀಕು ಈ ಎಲ್ಲ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, 29ನೇ ತಾರೀಕು ಇಲ್ಲಿ ನಡೆಯುವಂತ ಧಾರ್ಮಿಕ ಕಾರ್ಯಕ್ರಮಗಳು, ಈ 10 ದಿನಗಳ ವೈಭವೋಪೇತ ಕಾರ್ಯಕ್ರಮ ಈ ರೀತಿ ನೆರವೇರುತ್ತೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಇಲ್ಲಿಯ ಸುತ್ತಮುತ್ತಲಿನ ಜನರ ಸಹಕಾರ ಇದೆ. ಅದೆಷ್ಟೋ ಜನ ಅವರವರ ಜಾಗವನ್ನ ಕೊಟ್ಟಿದ್ದಾರೆ. ಇಲ್ಲಿ ಬರುವಂತ ಜಾತ್ರೆ ಇರ್ಬೋದು, ಅಥವಾ ಇಲ್ಲಿ ಹಾಕುವಂತ ತೊಟ್ಟಿಲಿನ ವ್ಯವಸ್ಥೆ, ಬೇರೆ ಬೇರೆ ವಸ್ತು ಪ್ರದರ್ಶನಗಳಿಗೆ ಇಲ್ಲಿಯ ಸುತ್ತಮುತ್ತಲಿನ ಎಲ್ಲ ಜನರು ಅವರ ಜಾಗವನ್ನ ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇವೆಯನ್ನ ಮಾಡಿದ್ದಾರೆ. ಬೇರೆ ಬೇರೆ ಸಮಿತಿಗಳನ್ನ ಒಂದು 10ಕ್ಕಿಂತನೂ ಹೆಚ್ಚು ಸಮಿತಿಗಳನ್ನ ರಚನೆ ಮಾಡಿ ಅವರೆಲ್ಲರೂ ಕೂಡ ಈಗ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. 6 ಜನ ಸ್ವಾಮೀಜಿಗಳು ಬರ್ತಾರೆ, ತಿಮ್ಮಣ್ಣರಸರು ಬರ್ತಾರೆ, ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ ಅವರು ಬಂದು ತಮ್ಮ ಧಾರ್ಮಿಕ ಆಶೀರ್ವಚನವನ್ನ ಇಲ್ಲಿ ಕೊಡ್ಲಿಕ್ಕಿದ್ದಾರೆ. 250ಕ್ಕೂ ಹೆಚ್ಚು ಅತಿಥಿಗಳನ್ನ ನಾವು ವೇದಿಕೆಗೆ ಅತಿಥಿಗಳನ್ನ ಬರಮಾಡ್ಕೊಳ್ತಾ ಇದ್ದೇವೆ. 3 ಜನ ಸಚಿವರುಗಳು ಬರ್ಲಿಕ್ಕಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು, ಉಭಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಆಹ್ವಾನವನ್ನ ಕೊಟ್ಟಿದ್ದೇವೆ. ಸರಿಸುಮಾರು 50,000 ಜನರಿಗೆ ಆಗುವಂತ ಊಟದ ವ್ಯವಸ್ಥೆಯನ್ನ ನಾವು ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಬ್ರಹ್ಮಕಲಶ ಅಂತ ಹೇಳಿದ್ರೆ ನಾವು ಬ್ರಹ್ಮಕಲಶ ಮಾಡಿ ಹೋಗ್ತೀವಂತಲ್ಲ, ಅದ್ರ ಜೊತೆ ಶಾಶ್ವತವಾಗಿ ಉಳಿಯುವಂತ ಕೆಲವು ಕೆಲಸಗಳನ್ನ ನಾವು ಮಾಡ್ಬೇಕಾಗುತ್ತೆ. ಅದಕ್ಕೆ ಪ್ರಪ್ರಥಮವಾಗಿ ಇಲ್ಲಿಯ ದೈವ ದೇವರುಗಳಿಗೆ ಬೇಕಾಗಿರುವಂತ ಕೆಲಸ 15 ವರ್ಷಗಳಿಂದ ಕೆಲವು ಕೆಲಸಗಳು ಅಲ್ಲಲ್ಲೇ ಬಾಕಿ ಉಳಿದಿತ್ತರಂತ ಕೆಲಸಗಳನ್ನ ಸಂಪೂರ್ಣ ಮಾಡಿದ್ದೇವೆ. ಕೊಡೆಮಣಿತಾಯ ದೈವದ ಅಂಗಣವನ್ನ ಸಂಪೂರ್ಣವಾಗಿ ಇವಾಗ ಒಂದು ಪುನಶ್ಚೇತನ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ನಾಗನ ಕಟ್ಟೆಯ ಎಲ್ಲ ಕೆಲಸಗಳು ತಯಾರಾಗಿದೆ. ಈ ಒಂದು ಭವ್ಯ ಸಭಾಭವನ 15 ವರ್ಷಗಳ ಹಿಂದೆ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ರು.
ಇದ್ರು. ಇವತ್ತು ನಾಳೆ ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಬಂತು. ಇವತ್ತು ಎಲ್ಲರ ಒಂದು ಸಹಾಯದಿಂದ ಇಲ್ಲಿಯ ಶಾಸಕರು, ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸ್ಥಳೀಯ ನಾಯಕರುಗಳು, ಹಿಂದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಕಾರ ಮತ್ತು ಇಲ್ಲಿಯ ಹಿಂದಿನ ಎಲ್ಲ ಅಧ್ಯಕ್ಷರುಗಳ ಸಹಕಾರದಿಂದ ಇವತ್ತು ಈ ಭವ್ಯವಾದ ಒಂದು ಸಭಾಂಗಣವನ್ನ ನಾವು ಲೋಕಾರ್ಪಣೆಯನ್ನ ಮಾಡ್ಲಿಕ್ಕಿದ್ದೇವೆ. ಈಗಾಗಲೇ 6 ಮದುವೆಗಳು ಬುಕಿಂಗ್ ಆಗಿದೆ. ಈ ಭಾಗ 9 ಮದುವೆಗಳು ಬುಕಿಂಗ್ ಆಗಿದೆ. ಈ ಭಾಗದಲ್ಲಿ ಇಂಥ ಅದ್ಭುತವಾದ ಸಭಾಭವನ ಎಲ್ಲೂ ಇಲ್ಲ ಅನ್ನುವ ಹೆಗ್ಗಳಿಕೆ ನಮ್ಮ ದೇವಸ್ಥಾನಕ್ಕೆ ಸಲ್ಲುತ್ತೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಒಳಗಿನ ಹಾಸು, ಹೊರಗಿನ ಹಾಸು ಎಲ್ಲ ಕಾರ್ಯಗಳು ಈಗೇನು ಪೂರ್ಣಗೊಳ್ತಾ ಇದೆ. 70 ಲಕ್ಷ ರೂಪಾಯಿಯ ತಡೆಗೋಡೆಯನ್ನ ಈ ಸುವರ್ಣ ನದಿಯ ತಟದಲ್ಲಿ ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರು 25 ಲಕ್ಷ ರೂಪಾಯಿಯನ್ನ ಈ ದೇವಸ್ಥಾನಕ್ಕೆ ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಈಗ ನೀವು ಹಳದಂಗಡಿಯಿಂದ ಈ ಕಡೆ ಬರುವಾಗ ನೋಡ್ತಿರ್ಬೋದು, ನಮ್ಮ ರೋಡ್ ವೈಡ್ನಿಂಗ್ ಆಗಿ ನೂತನ ರಸ್ತೆ 10 ಕೋಟಿ ರೂಪಾಯಿಯ ರಸ್ತೆಯ ಕಾಮಗಾರಿ ಕೂಡ ಸಂಪೂರ್ಣಗೊಂಡಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ರಾಜಗೋಪುರ ಮತ್ತು ಬ್ರಹ್ಮರಥವನ್ನ ಮಾಡಬೇಕು ಅನ್ನುವ ಒಂದು ದೊಡ್ಡ ಆಸೆಯನ್ನ, ಸಂಕಲ್ಪವನ್ನ ನಾವು ಮಾಡ್ಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಜನರ ಸಹಾಯವನ್ನ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಹಳ ವಿಜೃಂಭಣೆಯಿಂದ ಆಗಬೇಕು ಅನ್ನುವ ಒಂದು ಇಚ್ಛೆ ನಮ್ಮೆಲ್ಲರದು ಇದೆ, ಎಲ್ಲ ಭಕ್ತರಲ್ಲಿದೆ. ಅದಕ್ಕೆ ಮಾಧ್ಯಮದ ಮಿತ್ರರು ಅತಿ ಹೆಚ್ಚು ಪ್ರಚಾರ ನೀಡಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕೆಲಸಕ್ಕೆ ಪ್ರತಿಫಲ ಸಿಗೋದು ನೀವು ಅದಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಜನರು ಎಲ್ಲರಿಗೂ ನಾವು ಆಮಂತ್ರಣ ಪತ್ರವನ್ನ ನೀಡಲಿಕ್ಕೆ ಕಷ್ಟ ಆಗ್ಬೋದು. ನಾವು 10,000 ಆಮಂತ್ರಣ ಪತ್ರವನ್ನ ನಾವು ಮುದ್ರಣ ಮಾಡಿ ಇವಾಗ ಎಲ್ಲ ನಮ್ಮ 7 ಗ್ರಾಮಗಳಿಗೆ ಕೊಟ್ಟಿದ್ದೇವೆ. ಇನ್ನೂ 5,000 ಪತ್ರಿಕೆಗಳು ಮುದ್ರಣ ಆಗಬೇಕು ಅಂತ ಈಗ ಮತ್ತೆ ಅದಕ್ಕೆ ಆರ್ಡರ್ ಅನ್ನ ಕೊಟ್ಟಿದ್ದೇವೆ. ಸರಿಸುಮಾರು 15,000 ಆಮಂತ್ರಣ ಪತ್ರಿಕೆಯನ್ನ ಈಗ ನಾವು ಪತ್ರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲದಕ್ಕೂ ಶಕ್ತಿ ಕೊಡಬೇಕಾಗಿರುವಂತದ್ದು ಮಾಧ್ಯಮದವರು. ದಯಮಾಡಿ ನಿಮ್ಮ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಚಾರವನ್ನ ಕೊಡಿ. ಎಲ್ಲ 9 ದಿನಗಳ ಕಾಲ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೇವೆ. ಅದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನ ಕೊಡಿ. ಯಾಕಂತ ಹೇಳಿದ್ರೆ ಸೂರ್ಯನಾರಾಯಣ ದೇವಸ್ಥಾನ ವಿರಳಾತಿ ವಿರಳ ದೇವಸ್ಥಾನಗಳಲ್ಲಿ ಒಂದು. ಅದು ಇಂಥ ಒಂದು ಪ್ರದೇಶಕ್ಕೆ ಈ ಜಿಲ್ಲೆಯ, ರಾಜ್ಯದ ಎಲ್ಲ ಜನರು ಬಂದು ಆ ದೇವರ ಆಶೀರ್ವಾದಕ್ಕೆ ಅವರು ಪಾತ್ರರಾಗಬೇಕು. ಅವರ ಯಾವುದೇ ಅವರ ಜ್ಯೋತಿಷ್ಯದಲ್ಲಿ ಅವರಿಗೆ ದೋಷ ಇನ್ನೊಂದು ಮತ್ತೊಂದು ಯಾವುದಾದ್ರೂ ಇದ್ರೆ ಅವರಿಗೆ ನಾಯಕತ್ವ, ಆರೋಗ್ಯ, ಶಕ್ತಿ ಮತ್ತು ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಸೂರ್ಯದೇವರು ಆಶೀರ್ವಾದವನ್ನ ಖಂಡಿತ ಮಾಡ್ತಾರೆ. ಇದಕ್ಕೆ ಹೆಚ್ಚು ಪ್ರಚಾರವನ್ನ ನಾವು ಬಯಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು, ವಂದನೆಗಳು.